ಬನ್ನಿ, ಹಾಗಿದ್ರೆ ನಾವೊಂದು ಬಿಗ್ 3ಯಲ್ಲಿ 56 ದಿನಗಳ ಹಿಂದೆ ಒಂದು ಸ್ಟೋರಿ ಮಾಡಿದ್ವಿ. ಇವತ್ತಿನ ತನಕ ಫಾಲೋ ಅಪ್ ಮಾಡಿದ್ದೀವಿ. 36 ಕುಟುಂಬ ಕರೆಂಟ್ ಇಲ್ಲ. ಪ್ರಧಾನಮಂತ್ರಿಗಳು ಹೇಳ್ತಾರೆ ಹರ್ ಘರ್ ಬಿಜ್ಲಿ ಅಂತ ಹೇಳ್ತಾರೆ, ರಾಜ್ಯ ಸರ್ಕಾರ ಭಾಗ್ಯಜ್ಯೋತಿ ಮತ್ತೊಂದು ಅಂತ ಹೇಳುತ್ತೆ, ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ ಹೇಳುತ್ತೆ. ಫ್ರೀ ಕೊಡಬೇಡ್ರಪ್ಪ, ಸ್ವಲ್ಪ ದುಡ್ಡಾದರೂ ಕೊಡ್ತೀವಿ ಅಂತ ಇವರು ಹೇಳ್ತಾರೆ. ಒಟ್ಟಾರೆ ಕರೆಂಟ್ ಬರಲಿಲ್ಲ. 56 ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿದ್ವಿ. ಈಗ 36 ಕುಟುಂಬಗಳಿಗೆ 30 ಕರೆಂಟ್ ಕಂಬ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ. ನಿಮ್ಗೆ ಗೊತ್ತಲ್ಲ, 30 ಕರೆಂಟ್ ಕಂಬ ಹಾಕಬೇಕು ಅಂತಂದರೆ ನಮ್ಮ ವರದಿಯ ಪರಿಣಾಮ ಯಾವ ರೀತಿ ಇರ್ಬೋದು ಅಂತೇಳಿ. ಒಂದು TC ಕೂಡ ಹಾಕಿದ್ದಾರೆ. ಇದು ಬೀದರ್ನ ಹುಮನಾಬಾದ್ನಲ್ಲಿ ನಡೆದಂಥ ಒಂದು ವಿಸ್ಮಯಕಾರಿ ಘಟನೆ. ಸೂಪರ್ 3 ಇಂಪ್ಯಾಕ್ಟ್. ನೀವು ತುಂಬ ಖುಷಿ ಪಡ್ತೀರಿ ನೋಡಿ. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. ದಿನಾಂಕ 12/7/2024, ಸಮಯ ಮಧ್ಯಾಹ್ನ 12. 6 ವರ್ಷದಿಂದ 36 ಮನೆ ಕಗ್ಗತ್ತಲಲ್ಲಿ. ನನಗೂ ಫ್ರೀ, ನಿಮಗೂ ಫ್ರೀ. 200 ಯೂನಿಟ್ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಸರ್ ಫ್ರೀ ಬೇಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಯಸ್, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆಯಿತು. ನಮ್ಮ ಸರ್ಕಾರಗಳು ಕರೆಂಟ್ ನನಗೂ ಫ್ರೀ ನಿನಗೂ ಫ್ರೀ ಅಂದಿದ್ದು. ಕೇಂದ್ರ ಸರ್ಕಾರದ ವಿದ್ಯುತ್ ಯೋಜನೆಗಳು ಮಾತ್ರ ಇವರಿಗೆ ಸಿಕ್ಕಿರಲಿಲ್ಲ. ಅಷ್ಟಕ್ಕೂ ಇವರು ಯಾರು ಗೊತ್ತಾ? ಬೀದರ್ನ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದ ಬಳಿಯ ಇಂದಿರಾನಗರದ ಜನ. ಕಳೆದ 6 ವರ್ಷಗಳಿಂದ ಸುಮಾರು 30ರಿಂದ 35 ಕುಟುಂಬಸ್ಥರು ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ವಾಸಿಸುತ್ತಿದ್ರು. ಕರೆಂಟ್ ಸರ್ಕಾರ ನಮಗೆ ಸಂಬಂಧ ಇಲ್ಲ ಸರ್. ನಮ್ಗೆ ಏನ್ ಬೇಕು ದುಡ್ಡು ತಗೊಂಡು ತಗೊಳಕ್ ಸರ್. ನಮ್ಗೆ ಮೀಟರ್ ಕೊಡ್ಸಲ್ಲ ಸರ್. ಬೇಡ ಸರ್ ಫ್ರೀ ಬೇಡ ನಮಗೆ. ನಾವು ಕಾಸು ಕೊಡ್ತೀನಿ, ನಮಗೆ ಪ್ರಿಂಟರ್ ಬೇಕು, ಕರೆಂಟ್ ಬೇಕು ಸರ್. ಹಾ ಸರ್. ಸಮಸ್ಯೆ ಸರ್, ನೀರಿನ ಸಮಸ್ಯೆ ಸರ್, ಕರೆಂಟ್ ಸಮಸ್ಯೆ ಸರ್. ಇಲ್ಲಿ 12 ವರ್ಷ ಆಗ್ಲಕ್ ಬಂತ್ರಿ. ಒಣ ಕಂಟಿ ಕಂಬರಿ ಇತ್ತು. ನಾವು ನಿಲ್ಲ ಮಳಕ್ ಹೋಗಿ ನೀರ್ ತಂದಿದ್ದೇವ್, ಆ ಕಡೆ ಈ ಕಡೆ ತಂದಿದ್ದೇವ್. ಅದಕ್ಕೆ ನಮಗ ಕೊಡು ಅಂದ್ರೆ ಕೊಟ್ಟಿಲ್ಲ. ಏನ್ ಬೇಕು ನಿಮಗೆ? ನಮಗ್ ಕರೆಂಟ್ ಬೇಕು, ಕರೆಂಟ್ ಬೇಕು, ನೀರ್ ಬೇಕು. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಯಾಕಂದ್ರೆ ಬಡವರ ಶೆಡ್ ಬಳಿ ಯಾರು ಸುಳಿಯಲ್ವಾ ಅಂತ ಕೇಳಿದ್ವಿ. 15-20 ಡೇಸ್ ಅಲ್ಲಿ ಮಾಡ್ತೀವಿ. ಹೋಗಿ ಸ್ಪಾಟ್ ನೋಡ್ಕೊಂಡು ಏನು ಮಾಡಬಹುದು ಅಂತ ನೋಡ್ಕೊಂಡು ವಾಟ್ ಬೆಸ್ಟ್. ಸೊ ನಿಮ್ಮ ಸೈಡ್ ಇಂದ ನೋ ಅಬ್ಜೆಕ್ಷನ್ ಮಾಡ್ಕೊಡ್ತೀರಿ ನೀವು? ಒಳ್ಳೇದಾಗಬೇಕಲ್ಲ ಜನರಿಗೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗಿ 22 ಗಂಟೆ ಕಳೆದಿರಲಿಲ್ಲ. ಅದಾಗಲೇ ಬಡವರ ಶೆಡ್ಡಿಗೆ ಜೆಸ್ಕಾಂ ಅಧಿಕಾರಿಗಳು ಕಾರಲ್ಲಿ ದೌಡಾಯಿಸಿದ್ರು. ಜೆಸ್ಕಾಂನ ಶಂಕರ ಮಡಕಿ ಹಾಗೂ ಟೀಮ್ ಭೇಟಿ ಕೊಟ್ಟು ಜನರ ಸಮಸ್ಯೆ ಆಲಿಸಿದ್ರು. 15 ದಿನದಲ್ಲಿ ವಿದ್ಯುತ್ ನೀಡುವ ಭರವಸೆ ನೀಡಿದ್ರು. 2.5 ವರ್ಷದಿಂದ ಬಂದು ಹೋದಾಗ ಒಂದೇ ಒಂದು ಮನೆ ಇತ್ತು, ಅಲ್ಲಿ ಯಾರು ಇರಲಿಲ್ಲ, ಲಾಕ್ ಮಾಡ್ಕೊಂಡು ಹೋಗಿದ್ರು. ಆ ಡೆವಲಪರ್ ಹೇಳೋಗಿದೆ. ಇವತ್ತು ಬಂದು ನೋಡಿದಾಗ ಮತ್ತೆ ಇಷ್ಟು ಮನೆಗಳು ಆಗಿದ್ದಾವೆ. ಇವತ್ತು ನಮಗೂ ಒಂದು ಇದು ಅನಿಸ್ತದೆ. ಇದು ಒಂದು ನಮಗೆ ಒಳ್ಳೆಯ ಕೆಲಸನೇ. ಈಗ ನಾವು ಅಧಿಕಾರಿಗಳು ಇದ್ದಾಗ ಇಂಥಲ್ಲೆಲ್ಲ ನೋಡಿ ಇವ್ರ ಕೆಲಸ ಕರೆಂಟ್ ಕೊಡು ನಮಗೂ ಒಂಥರ ನಿಮ್ಮಿಂದ ನಮಗೊಂದು ಬಲ ಬಂದಂಗೆ ಆಗಿದೆ. ಹೇಳ್ಬೇಕಂದ್ರೆ ನೀವು ನಮ್ಮ ಅಂತಲ್ಲಿ ಆಗಿಲ್ಲ ಮಾಡ್ರಿ ಅಂತೇಳಿ ನಮಗೆ ತೋರಿಸ್ಕೊಟ್ಟಂಗೆ ಆಗ್ಯದ. ಇದು ನಾವು ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾವು ಕೆಲಸ ಮಾಡಿಕೊಡ್ತೀವಿ. ಇದಾದ ಬಳಿಕ ಶಾಸಕ ಸಿದ್ಲಿಂಗಪ್ಪ ಪಾಟೀಲ್ ಕೂಡ ನಮ್ಮ ವರದಿಗೆ ಸ್ಪಂದಿಸಿದ್ರು. ಏನಿದು ರಿಪಬ್ಲಿಕ್ ಸೂಪರ್ 3 ಒಂದು ರಿಪಬ್ಲಿಕ್ ಕನ್ನಡ ವತಿಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ರ ತಾವು ಈಗಾಗಲೇ ಗಮನಕ್ಕೆ ತಂದಿದ್ರಿ. ಈ ಒಂದು ಏನು ನಮ್ಮ ಇಂದಿರಾನಗರ ಒಂದು ಬಡಾವಣೆ ಇದೆ, ಅಲ್ಲಿ ಸುಮಾರು 30-35 ಕುಟುಂಬಗಳಿಗೆ ಇವತ್ತು ವಿದ್ಯುತ್ ಇಲ್ಲಂತ ನನ್ನ ಗಮನಕ್ಕೆ ತಂದಿದ್ರಿ. ತಮಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. ಅದಕ್ಕೇನೆ ಬೇಗನೆ ಆ ಅಧಿಕಾರಿಗಳು ಸೂಚನೆ ಕೊಟ್ಟು ನಾವು ನಮ್ಮ ಒಂದು ಅನುದಾನದಲ್ಲಿ, ನಮ್ಮ ಅನುದಾನ ಇರ್ಬೋದು, ನಮ್ಮ SCP TSP ಅನುದಾನದಲ್ಲಿ ಅವರಿಗೆ ನ್ಯಾಯ ಕೊಡಿಸೋಂಥ ಕಾರ್ಯ ನಾನು ಮಾಡ್ತೀನಿ. ಇದಾದ ಬಳಿಕ ನಿರಂತರವಾಗಿ ಜೆಸ್ಕಾಂ ಅಧಿಕಾರಿಗಳ ಬೆನ್ನಿಗೆ ಬಿದ್ದಿದ್ವಿ. ತಿಂಗಳುಗಟ್ಟಲೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇದೀಗ ಆ ಗ್ರಾಮದಲ್ಲಿ ಚಮತ್ಕಾರವನ್ನೇ ಮಾಡಿದ್ದೇವೆ. ಏನದು ಮ್ಯಾಜಿಕ್? ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ ನಂಬರ್ 1. ಬಂದ್ವು 30 ಕಂಬ ಬಂದ್ವು. ವಿದ್ಯುತ್ ಸಂಪರ್ಕವೇ ಇರದ ಇಂದಿರಾನಗರಕ್ಕೆ ಬರೋಬ್ಬರಿ 30 ವಿದ್ಯುತ್ ಕಂಬಗಳನ್ನು ತರಿಸಿದ್ವಿ. ಟ್ರ್ಯಾಕ್ಟರ್ನಲ್ಲಿ ಕಂಬಗಳನ್ನು ತಂದು ಒಂದು ಕಡೆ ಹಾಕಿದ್ವಿ.
ಸೀನ್ ನಂಬರ್ 2, ಕಂಬ ಹೂಳಲು ಡ್ರಿಲ್ಲಿಂಗ್. ತಂದು ಗುಡ್ಡೆ ಹಾಕಿದ ವಿದ್ಯುತ್ ಕಂಬಗಳನ್ನು ನೆಡಲು ಪ್ಲಾನ್ ಮಾಡಲಾಯಿತು. ಜೆಸ್ಕಾಂ ಅಧಿಕಾರಿಗಳ ಸೂಚನೆಯಂತೆ ಕಂಬ ನೆಡಲು ಅಲ್ಲಲ್ಲಿ ಡ್ರಿಲ್ಲಿಂಗ್ ಮಾಡಿ ಗುಂಡಿ ತೆಗೆಯಲಾಯಿತು. ಸೀನ್ ನಂಬರ್ 3, ಗುಂಡಿಗಳಲ್ಲಿ ವಿದ್ಯುತ್ ಕಂಬ. ತೋಡಿದ ಗುಂಡಿಗಳಲ್ಲಿ ವಿದ್ಯುತ್ ಕಂಬಗಳನ್ನು ನೆಡಲು ಸರಪಳಿ ಹಾಕಿ ಎಳೆದು ತಂದು ಗುಂಡಿಯಲ್ಲಿ ಇಳಿಸಿದ್ವಿ. ಸೀನ್ ನಂಬರ್ 4, ಶುರುವಾಯಿತು ವೈರಿಂಗ್ ಕಾರ್ಯ. ಇನ್ನು ಕಂಬ ನೆಟ್ ಮೇಲೆ ಏಣಿ ಹಾಕಿ ಹೊಸ ವೈರಿಂಗ್ ಕಾರ್ಯವನ್ನ ಶುರು ಮಾಡಲಾಯಿತು. ಸೀನ್ ನಂಬರ್ 5, ಟ್ರಾನ್ಸ್ಫಾರ್ಮರ್ ಫಿಕ್ಸ್. ಕ್ಕೂ ಹೆಚ್ಚು ಕಂಬಗಳಿಗೆ ಒಂದು ಟ್ರಾನ್ಸ್ಫಾರ್ಮರ್ ಬೇಕಿತ್ತು. ಕೂಡಲೇ ಟ್ರಾನ್ಸ್ಫಾರ್ಮರ್ ಅಳವಡಿಕೆಯನ್ನು ಮಾಡಲಾಯಿತು. ತಮ್ಮ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಅಳವಡಿಕೆ ಕೆಲಸ ನೋಡಿದ ಜನ ಫುಲ್ ಖುಷಿಯಾದ್ರು. ಮತ್ತೇನಪ್ಪ ಅಂದ್ರೆ ರಿಪಬ್ಲಿಕ್ ಟಿವಿ ಜಯಪ್ರಕಾಶ್ ಶೆಟ್ಟಿ ಅವರಾಗಲಿ ಮತ್ತು ನಮ್ಮ ಜಿಲ್ಲಾ ವರದಿಗಾರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮರ್ಕಡೆ ಸರ್ ಅವರಾಗಲಿ ಅವರಿಗೆ ನಮ್ಮದು ಏನು ಸಂಕಷ್ಟ ಅದ ಆ ಸಂಕಷ್ಟಗಳನ್ನು ವರದಿ ಮಾಡಿ ನಮಗೇನಪ್ಪ ಅಂದ್ರೆ ನಮ್ಮ ತಕ್ಕ ಕರೆಂಟ್ ತಂದು ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಂಥ ನಮ್ಮ ಸೂಪರ್ 3 ಟಿ ವಿ ಅವರಿಗಾಗಲಿ ಜಯಪ್ರಕಾಶ್ ಶೆಟ್ಟಿ ಅವರಿಗಾಗಲಿ ನಮ್ಮ ಜಿಲ್ಲಾ ವರದಿಗಾರರಿಗಾಗಲಿ ತುಂಬ ಧನ್ಯವಾದಗಳನ್ನು ಹೇಳ್ಕೊಡ್ತೀನಿ. ರಿಪಬ್ಲಿಕ್ ಟಿವಿಯಲ್ಲಿ ಬಂದಿರತಕ್ಕಂಥ ವರದಿ ಅನುಸಾರವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವರದಿಯನ್ನು ಮಾಡಿರ್ತಕ್ಕಂಥ ಜಯಪ್ರಕಾಶ್ ಶೆಟ್ಟಿ ಸರ್ ಅವರು ವರದಿ ಮಾಡಿರೋದು ಹಾಗೂ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿರ್ತಕ್ಕಂಥದ್ರಿಂದ ನಮ್ಮಲ್ಲಿ ಈ ದಿನ ಕತ್ಲಲ್ಲಿರ್ತಕ್ಕಂಥದ್ದನ್ನು ಜೆಸ್ಕಾಂ ಅಧಿಕಾರಿಗಳು ಭಾಳ ಮುತುವರ್ಜಿ ವಹಿಸ್ಕೊಂಡು ಮಳೆ ಇದ್ದರೂ ಸಹಿತ ಮಳೆ ಲೆಕ್ಕಿಸದೆ ಬಂದು ಇಲ್ಲೆಲ್ಲ ಮಾಡಿ ಈಗೆಲ್ಲ ಕರೆಂಟ್ ಹಾಕ್ತಾ ಇದ್ದಾರೆ ಸರ್. ವೀಕ್ಷಕರೇ, ಇದು 90% ಇಂಪ್ಯಾಕ್ಟ್. ಇನ್ನು ಮನೆಗಳಿಗೆ ದೀಪ ಉರಿದ ಮೇಲೆ ಮತ್ತೊಮ್ಮೆ ಬರ್ತೀವಿ. ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸೂಪರ್ 3. ಇದು ನಮ್ಮ ಕಮಿಟ್ಮೆಂಟ್.